ಬ್ಯಾಗಿಂಗ್ ಹಾಕಿದ್ರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಮೊನ್ನೆ ರೀಸೆಂಟಾಗಿ ಬ್ಯಾಗಿಂಗ್ ಮಾಡಿಸಿರೋದಿಲ್ಲ. ಇದು ಒಂದು ಕಾಯಿಗೆ ಎಷ್ಟು ಬರುತ್ತೆ ಅಂತಂದ್ರೆ ಇದು ಖರ್ಚು? ಒಂದು ಕಾಯಿಗೆ ನಾವು ಇದನ್ನು ಕಟ್ ಮಾಡಿ ಇದು ಮಾರ್ಕೆಟಿಂಗ್ ಮಾಡೋ ಅಷ್ಟೊತ್ತಿಗೆ ಸಾಕೆ. ಅದು ಜನವರಿ ಇದು ಫೆಬ್ರವರಿ ಎಂಡಿಗೆ ಬರುತ್ತೆ. ಒಂದು 20 ದಿನ ಬಿಟ್ಟು ಇದು ಹಾಕ್ಸಿರಲ್ಲ, ಇದು ನೆಕ್ಸ್ಟ್ ಮಾರ್ಚ್ ಬರುತ್ತೆ. ಇದಕ್ಕೆ ನೀರು ಜಾಸ್ತಿ ಕೊಡಬಾರ್ದು ಅಲ್ಲ, ಅಟ್ಲೀಸ್ಟ್ ಇದು ಸ್ವಲ್ಪ ನೆಲ ತೇವ ಇದ್ರೆ ಸಾಕು. ಚೆನ್ನಾಗಿ ಕುಡಿಬೇಕು. ಕೊಡ್ತೀರಿ ನೀವು? ಇದು ನಾರ್ಮಲಿ 15 ದಿನಕ್ಕೊಮ್ಮೆ ಸ್ಪ್ರೇ ಕೊಡ್ತೀರಾ ಅಥವಾ ಇದು ಬ್ಯಾಗಿಂಗ್ ಮಾಡಿದ್ರೆ ಮುಂಚೆಗೆ ಒಂದ್ಸಲ ಸ್ಪ್ರೇ? ಇದು ಮಧ್ಯದಲ್ಲಿ ಕೊಡೋದಿಲ್ಲ? ಚೆನ್ನಾಗಿದೆ. ಸೊ ಈಗ ಎಷ್ಟು ವರ್ಷ ಆಯ್ತು ಇದು ಹಾಕಿ? 3 ವರ್ಷ ಕಂಪ್ಲೀಟ್ ಆಗಿ 4 ವರ್ಷ. ಫುಲ್ ಇಯರ್ ಕಂಟಿನ್ಯೂ ಕವರ್ ಆಗ್ತಿಲ್ಲ. ಈಗ ಟೋಟಲ್ ಎಷ್ಟು ಇದು ಮಾಡ್ಕೊಂಡಿದ್ದೀರಾ ರಿಟರ್ನ್? ರಿಟರ್ನ್ ಎಷ್ಟು ಮಾಡ್ಕೊಂಡಿದ್ದೀರಿ ಈಗ? ನೀವೇನು ಇನ್ವೆಸ್ಟ್ ಮಾಡಿದ್ರಲ್ಲ ಬಂದ್ಬಿಟ್ಟಿದೆ. ನಮ್ಮದು ಅಷ್ಟೇ ಈಗ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ನಾವೇನು ಈ ಕವರ್ ಹಾಕಿದ್ರೆ ಈ ಥರ ಬರುತ್ತೆ. ನಿಮ್ಗೆ ಹೊಟ್ಟೆ ಚುಕ್ಕಿ ಅನ್ನೋದೇ ಇರಲ್ಲ ನಿಮಗೆ. ಒಂದು 300 ಗ್ರಾಮ್ ಬರುತ್ತೆ ನೋಡಿ ವೇಟ್. ಇದು ಬರುತ್ತೆ 500 700 ಬರುತ್ತೆ. ಬಂತು ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಇದಾಗುತ್ತೆ. ಇವತ್ತು ಕೇಳೋಂಥ ಕಾಯಿ ವಾರ ಬಿಟ್ಟು ಕೇಳ್ಬೋದು.